ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನಾನು ಗೌತಮಿ. ತುಂಬ ಜನ ನನಗೆ ಪರ್ಸ್ನಲ್ ಆಗಿ ಕಮೆಂಟ್ನ ಮಾಡಿದರು, ಮೆಸೇಜ್ ಮಾಡಿದರು. ಶುಗರ್ ಬಂದಿರೋರು ಇರ್ತಾರಲ್ಲ ಅಂಥವ್ರಿಗೆ ಪಾದಗಳು ಉರಿ ಜಾಸ್ತಿ ಆಗ್ತಾ ಇರುತ್ತೆ, ಅದಕ್ಕೆ ಒಂದು ಟಿಪ್ನ ಹೇಳಿ ಅಂತ ಹೇಳಿಬಿಟ್ಟು. ಇದು ನಮ್ಮ ಅಜ್ಜಿ ನಮಗೆ ಹೇಳ್ತಾ ಇದ್ದಿದ್ದು. ಈ ಥರ ಪಾದಗಳು ಜಾಸ್ತಿ ಉರಿ ಬಂದಾಗ ಈ ಸೊಪ್ಪು ಏನಿರುತ್ತೆ ಅಲ್ವಾ, ಇದರ ಹೆಸರು ಒಣ್ಣೆ ಸೊಪ್ಪು ಅಂತ ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ. ಇನ್ನು ಇದರ ಹೆಸರು ಬೇರೆ ನಿಮಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ದಯವಿಟ್ಟು. ಇದರ ಹೆಸರು ನೋಡಿ, ಈ ಸೊಪ್ಪನ್ನ ಚೆನ್ನಾಗಿ ಈ ಥರ ಜಜ್ಜ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಅದರಲ್ಲಿ ಏನು ಸೊಪ್ಪು ನೀರು ಬಿಟ್ಕೋಬೇಕು, ಆ ಥರ ಜಜ್ಜಿ ಇದಕ್ಕೆ ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಜಜ್ಜ್ಕೋಬೇಕು. ನೈಟಲ್ಲಿ ಮಲಗಿದ ಮೇಲೆ ನೈಟಲ್ಲಿ ಹಚ್ಕೋಬೇಕಾಗತ್ತೆ ಕಾಳುಗಳಿಗೆ. ತುಂಬ ಉರಿ ಬರ್ತಾ ಇರುತ್ತೆ ಶುಗರ್ ಜಾಸ್ತಿ ಇರೋರಿಗೆ. ಆವಾಗ ತಕ್ಷಣಕ್ಕೆ ಒಂದು 10 ನಿಮಿಷಕ್ಕೆ ಎಲ್ಲ ನೋವು ಉರಿ ಅನ್ನೋದು ಕಡಿಮೆ ಆಗುತ್ತೆ. ನೋಡಿ, ಈ ಥರ ಜಜ್ಜ್ಕೋಬೇಕು. ನೋಡ್ತಾ ಇದ್ದೀರಾ ಅಲ್ವಾ, ಒಣ್ಣೆ ಸೊಪ್ಪು ಅಂತ ಹೇಳಿ ಇದರ ಹೆಸರು. ನಾನು ಗೂಗಲಲ್ಲಿ ಸರ್ಚ್ ಮಾಡಿದ್ದೀನಿ. ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿದರೆ. ಸೊಪ್ಪು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಆಯುರ್ವೇದಿಕ್ ಇದು. ನಮ್ಮ ಅಜ್ಜಿ ಹೇಳ್ತಾಯಿದ್ರು, ಆವಾಗಿಂದ ಕೂಡ ನಾನು ನೋಡಿದ್ದೀನಿ. ಇಲ್ಲಿ ನಮ್ಮ ರಿಲೇಷನ್ಗೆ ಒಬ್ಬರಿಗೆ ಬಂದಿತ್ತು, ತುಂಬ ಉರಿ ಆಗ್ತಾಯಿತ್ತು ಅವ್ರಿಗೆ ಈ ಥರ ಆಗ್ತಾಯಿದ್ರು. ಆವಾಗ ನಾನು ವಿಡಿಯೋ ತೊಗೊಂಡಿದ್ದು ಇದು. ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತಂತೆ, ಅವರೇ ಹೇಳಿದ್ದು. ಯಾರೂ ಅಲ್ಲ, ನಮ್ಮ ಭಾವಾಗೆ ಈ ಥರ ಆಗಿದ್ದಿದ್ದು. ನೋಡಿ, ಅವ್ರಿಗೆ ಹಚ್ತಾ ಇದ್ದಾರೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.